ಏನ್ರಿ ಮಾಡೋರೆ ಮೀಡಿಯಾ ಮುಂದೆ ಕೂತ್ಕೊಂಡು ಆ ನಾಡಿ ಸ್ಟೇಟ್ಮೆಂಟ್ಗಳ್ನ ಕೊಡ್ತಾ ಇದ್ದೀರಲ್ರಿ. ಆ ನಿಜಕ್ಕೂ ನೀವೇ ಗೆಲ್ಬೇಕಾಯ್ತಾ? ಮೊನ್ನೆ ತಾನೇ ನಾನು ವೀಡಿಯೋ ಮಾಡಿದೆ ನಿಮ್ಮ ಬಗ್ಗೆ ಒಳ್ಳೇದಾಗಿ. ನೀವು ಹೋಗಿದ್ದಕ್ಕೆ ನನಗೂ ಬೇಜಾರಾಗಿತ್ತು. ಅದ್ರ ಬಗ್ಗೆ ವೀಡಿಯೋ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನು ಆ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಹೆಂಗ್ರಿ? ನಾ ವೀಡಿಯೋ ಮಾಡಿರೋದು ನಮ್ಮದೇ ತಪ್ಪ. ನನಗನ್ನಿಸ್ತು ನೀವು ಫಸ್ಟೇ ದಿನ ಮೊನ್ನೆ ಹೋದ್ರಲ್ಲ ಅವಾಗ ನನಗೆ ತುಂಬ ಬೇಜಾರಾಯ್ತು. ಈಗ ಅನ್ನಿಸ್ತೈತೆ ನೀವು ಹೋಗಿದ್ದೆ ಖುಷಿ ಆಯಿತು ಅಂತ. ಯಾಕಂದರೆ ನೀವು ಆ ರೀತಿ ಸ್ಟೇಟ್ಮೆಂಟ್ಗಳ್ನ ಕೊಡ್ತಿದ್ದೀರಾ ಮೀಡಿಯಾ ಮುಂದೆ. ನಿಮ್ಗೆ ಏನು ಬರುತ್ತೋ ಅದನ್ನೇ ಹೇಳ್ಬಿಡೋದ. ನೀವು ಪಕ್ಕಾ ಆಟ ಆಡಿದರೆ ಉತ್ತರ ಕರ್ನಾಟಕ ಅಲ್ಲ, ಪೂರ್ತಿ ಕರ್ನಾಟಕನೇ ನಿಮಗೆ ಸಪೋರ್ಟ್ ಮಾಡೋದು. ಉತ್ತರ ಕರ್ನಾಟಕ ಮಂದಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀರಾ. ಗಿಲ್ಲಿಗೆ ಉತ್ತರ ಕರ್ನಾಟಕದವ್ರು ಸಪೋರ್ಟ್ ಮಾಡ್ತಾ ಇಲ್ವಾ? ನೀವು ಕೊಡೋ ಸ್ಟೇಟ್ಮೆಂಟ್ಗಳು ಹೆಂಗಿರ್ಬೇಕು ಅಂದರೆ ಜನ ಮನಸ್ಸು ಮುಟ್ಟಕ್ಕೆ ರೀತಿ ಇರಬೇಕು. ಹೆಂಗೆ ಬೇಕೋ ಹಂಗೆ ಕೊಡ್ತಾ ಇರೋದಲ್ಲ ಸ್ಟೇಟ್ಮೆಂಟ್ಗಳು ಬಾಯಿ ಬರ್ತೈತೆ ಅಂತ. ಇದೇ ಮಾತುಗಳ್ನ ಬಿಗ್ ಬಾಸಲ್ಲಿ ಇದ್ದಾಗ ನೀವು ಆಡಿದರೆ ಯಾಕ್ರಿ ಸಪೋರ್ಟ್ ಮಾಡ್ತಿರ್ಲಿಲ್ಲ? ಗಿಲ್ಲಿಗೆ ಏನು ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ನಿಮಗೂ ಸಪೋರ್ಟ್ ಮಾಡೋರು. ಬಟ್ ನೀವು ಮಾತಾಡಲಿಲ್ಲ, ಏನು ಮಾಡಲಿಲ್ಲ, ಟಾಸ್ಕ್ ಸಮೇತ ಆಡಲಿಲ್ಲ. ನಿಮ್ಗೆ ಇನ್ನೆಲ್ಲ ಸಪೋರ್ಟ್ ಮಾಡ್ಬೇಕ್ರಿ ನಿಮಗೆ? ಜನ ಎಲ್ಲ ಬಿಗ್ ಬಾಸ್ ನೋಡ್ತಾರೆ. ಈಗ ಹೇಳ್ತಿದ್ರೆ ಬಿಗ್ ಬಾಸ್ದೇ ತಪ್ಪು, ಓಟ್ ಜಾಸ್ತಿ ಬಂದವೆ ಅಂತ. ಸುಮ್ಮನೆ ಏನು ಬಿಗ್ ಬಾಸ್ ನಿಮ್ಮನ್ನು ಹೊರ ಕಳಿಸಲ್ಲ. ನೀವು ಹೆಂಗೆ ಯಾರು ಎಷ್ಟೆಷ್ಟು ಓಟ್ ಬಂದೈತೋ ಅದ್ರ ಮೇಲೆ ನಿಮ್ಮನ್ನು ಕಳಿಸೋದು. ನೀವು ಪಕ್ಕಾ ಆಟ ಆಡಿದರೆ, ನಾನು ಇವಾಗಲೂ ಹೇಳ್ತೀನಿ, ನೀವು ಪಕ್ಕಾ 100% ಎಫರ್ಟ್ ಹಾಕಿ ಆಟ ಆಡಿದರೆ ಗಿಲ್ಲಿಗೆ ಏನು ಸಪೋರ್ಟ್ ಬರ್ತೈತೋ ಅದೇ ಸಪೋರ್ಟ್ ನಿಮಗೆ ಬರ್ತಿತ್ತು. ನೀವೇನು ಆಟ ಆಡಲಿಲ್ಲ. ಇನ್ನು ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ. ಉತ್ತರ ಕರ್ನಾಟಕದವ್ರು ಅಳ್ತಾ ಇದ್ದಾರೆ ಅಂತ ಹೇಳ್ತೀರಾ. ದಕ್ಷಿಣ ಕರ್ನಾಟಕದವರು ಇದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ವ್ಯಾವು ಇಲ್ಲ. ಇರೋದೊಂದೇ ನಮ್ಮ ಕರ್ನಾಟಕ. ಕರ್ನಾಟಕ ರಾಜ್ಯ ಒಂದೇ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ರಿ. ನೀವು ಆಡಿದರೆ ಎಲ್ಲ ಕರ್ನಾಟಕದವ್ರು ಸಪೋರ್ಟ್ ಮಾಡೋರು. ನೀವೇನು ಆಡ್ದಲ್ಲೇ ಇದ್ದಾಗ ಏನು ಸಪೋರ್ಟ್ ಮಾಡ್ಬೇಕ್ರಿ ನಿಮಗೆ? ಅರ್ಥ ಆಯ್ತಾ? ಬಿಗ್ ಬಾಸ್ ಅವ್ರು ತಪ್ಪು ಅಂತ ಹೇಳ್ತೀರಾ. ಅದು ಬಿಗ್ ಬಾಸ್ ತಪ್ಪಲ್ಲ, ಏನೂ ಅಲ್ಲ. ನೀವು ನಿಮ್ಮ ವಾಯ್ಸ್ನ ರಕ್ಷಿತ್ ಅವ್ರಿಗೆ ಕೊಟ್ಟಿದ್ದು ನಿಮ್ಮ ತಪ್ಪು. ಫಸ್ಟ್ ಆಫ್ ಆಲ್ ನೀವು ಸ್ಟ್ಯಾಂಡೇ ತಗೊಂಡಿಲ್ಲ ಎಲ್ಲೂ. ನೀವು ಸ್ಟ್ಯಾಂಡ್ ತಗೊಂಡಿದ್ರೆ ಈ ರೀತಿ ಯಾಕೆ ಆಗ್ತಿತ್ತು? ಇಷ್ಟು ಬೇಗ ನೀವು ಬರ್ತಾನೆ ಇರಲಿಲ್ಲ. ಫೈನಲ್ವರೆಗೂ ಸುದೀಪ್ ಸರ್ ಕೈಯಲ್ಲಿ ನಿಮ್ಮದೊಂದು ಕೈ ಇರೋಬೋದೈತೇನೋ. ನೀವೇನು ಆಟ ಆಡ್ದಲ್ಲೇ ನನಗೆ ಹಂಗನ್ಯಾಯ ಆಯಿತು ಹಿಂಗನ್ಯಾಯ ಆಯಿತು ಅಂದರೆ ಯಾರೂ ಅನ್ಯಾಯ ಮಾಡಿಲ್ಲ. ನಿಮಗೆ ನೀವೇ ಅನ್ಯಾಯ ಮಾಡ್ಕೊಂಡಿರ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.